14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಪೊಲೀಸ್ ತನಿಖೆಗೆ ನ್ಯಾಯಾಲಯ 1 ಗಂಟೆಯ ಕಾಲಾವಕಾಶವನ್ನು ಕೊಟ್ಟಿದೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಆರೋಪದ ಮೇಲೆ ನ್ಯಾಯಾಂಗ ಬಂಧನದಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಮಹತ್ವದ ದಿನವಾಗಿತ್ತು. ಗುರುವಾರ ಬ್ರಹ್ಮಾವರ ಪೊಲೀಸರು ತಿಮ್ರೋಡಿಯನ್ನ ವಶಕ್ಕೆ ಪಡೆದು ಬಳಿಕ ಅರೆಸ್ಟ್ ಮಾಡಿದ್ರು. ನಂತರ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿತು. ಇದಕ್ಕೂ ಮೊದಲು ದೂರುದಾರನ ಪರ ವಾದ ಮಂಡಿಸೋಕೆ ಹೈಕೋರ್ಟ್ನಿಂದ ಬಂದ ವಕೀಲರು ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯದ ಮುಂದೆ ನಿವೇದನೆ ಮಾಡಿದ್ದು, ಸದ್ಯ ತಿಮ್ರೋಡಿಯನ್ನ 1 ಗಂಟೆಯೊಳಗೆ ವಿಚಾರಣೆಗೆ ಹಾಜರುಪಡಿಸುವಂತೆ ನ್ಯಾಯಾಲಯ ಆದೇಶಿಸಿದೆ. ಹಾಗೇನೆ ತಿಮ್ರೋಡಿ ಅವರ ಜಾಮೀನು ಅರ್ಜಿಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಲಾಗಿದೆ. ಸಹಾಯಕ ಸಹಕಾರಿ ಅಭಿಯೋಜಕರು ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯದ ಮುಂದೆ ನಿವೇದನೆ ಮಾಡಿದ್ರು. ವಕೀಲರ ವಾದವನ್ನ ಆಲಿಸಿ ಆರೋಪಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ 1 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿರೋ ಅಪರೂಪದ ಘಟನೆ ನಡೆದಿದೆ. 1 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಹಲವಾರು ಉದಾಹರಣೆಗಳಿದೆ. ಆದ್ರೆ 1 ಗಂಟೆ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಪ್ರಕರಣ ಅಂತಂದ್ರೆ ಪ್ರಕರಣದ ತೂಕ ಎಷ್ಟಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ಪೊಲೀಸರ ಕಸ್ಟಡಿಯಲ್ಲಿ 1 ಗಂಟೆಗಿಂತ ಹೆಚ್ಚು ತನಿಖೆ ಮಾಡುವಷ್ಟು ದೊಡ್ಡ ಪ್ರಕರಣ ಇದಲ್ಲ ಅನ್ನೋದು ಬಹುಶಃ ನ್ಯಾಯಾಧೀಶರಿಗೂ ಮನವರಿಕೆ ಆಗಿರಬಹುದು. ಅಷ್ಟೇ ಅಲ್ಲ, ಈ ಬೆಳವಣಿಗೆ ಮಧ್ಯೆ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಶಂಭು ಶರ್ಮಾ ಅನ್ನೋ ವಕೀಲರು ಈ ಪ್ರಕರಣದಲ್ಲಿ ವಾದ ವಿವಾದ ನಡೀತಾ ಇರುವಾಗ ಕೋರ್ಟ್ ಹಾಲ್ಗೆ ಮಧ್ಯಪ್ರವೇಶ ಮಾಡಿ ನನ್ನ ವಾದವನ್ನು ಕೇಳಬೇಕು ಅಂತ ವಾದ ಹೂಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ಈ ಶಂಭು ಶರ್ಮಾ ಅನ್ನೋ ವಕೀಲರು ಬಿಜೆಪಿ ಪರವಾಗಿ ಗುರುತಿಸಿಕೊಂಡ ವಕೀಲರು ಅನ್ನೋ ಮಾತುಗಳು ಇದೆ. ಸೊ ತಿಮ್ರೋಡಿ ವಿಚಾರದಲ್ಲಿ ನನ್ನ ವಾದವನ್ನು ಆಲಿಸಬೇಕು ಅಂತ ಹಠ ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ಸೊ ಶಂಭು ಶರ್ಮಾ ಅನ್ನೋ ವಕೀಲರು ಆಲ್ ಆಫ್ ದಿ ಸಡನ್ ಬಂದು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗೋಕೆ ನೋಡ್ತಿದ್ದಾರೆ. ಹಾಗೆ ನೋಡೋಕ್ ಹೋದ್ರೆ ಇವರು ಡಿಫೆನ್ಸ್ ಲಾಯರ್ ಅಲ್ಲ, ಸರ್ಕಾರದಿಂದ ಪೊಲೀಸರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಲ್ಲ. ಹೀಗಿರುವಾಗ ಇವರು ಯಾರ ಪದ ವಾದ ಮಂಡಿಸ್ತಾರೆ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಸೊ ಈ ಮಧ್ಯೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಫೋನ್ ಅನ್ನ ರಿಕವರಿ ಮಾಡಬೇಕು ಅಂತ ಕೇಳಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಳಿ ಸ್ಮಾರ್ಟ್ ಫೋನ್ ಇಲ್ಲ. ಇವರ ಬಳಿ ಇರೋದು ಒಂದು ಹಳೆಯ ಕೀಪ್ಯಾಡ್ ಸೆಟ್ ಫೋನ್. ಇದು ಕೂಡ ಈಗ ಇವರ ಬಳಿ ಇಲ್ಲ, ಇದು ಮನೆಯಲ್ಲಿದೆ. ಹಾಗಾಗಿ ಇದನ್ನ ತರಿಸೋ ಪ್ರಯತ್ನವನ್ನ ಪೊಲೀಸರು ಮಾಡಬಹುದು. ಸೊ ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಜಾಮೀನು ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಮುಂದಿನ ಬೆಳವಣಿಗೆ ಹಾಗೂ ಮುಂದಿನ ಮಾಹಿತಿಗಳಿಗಾಗಿ ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.